सुशीलं सुमनसचरितं सुप्रेमवन्दितं सीते रामकथा हृदयम् ಮಹಾಮಂತ್ರಿಗಳೇ, ಮಹಾರಾಜರನ್ನು ಕರೆದು ತರಲು ಹೋದ ತಾವು ಬೇಗನೆ ಬರುವರೆಂದು ನಾನು ಬಹಳ ಹೊತ್ತು ಕಾದಿದ್ದೆ. ಆದರೆ ತಾವು ಬರಲೇ ಇಲ್ಲ. ಆಗಲೇ ಏನೋ ಅನುಚಿತವಾದ ಪ್ರಸಂಗಗಳು ನಡೆದಿರಬೇಕೆಂದು ನನಗೆ ಅನುಮಾನ ಬಂದಿತ್ತು. ಈಗ ಅನುಮಾನವು ನಿಜವಾಯಿತು. ಹೌದು ಮುನೀಂದ್ರ, ನನಗೂ ಇದು ನಂಬಲಾಗದ ಸಂಗತಿಯಾಗಿದೆ. ಕನಸೋ ನನಸೋ ಅಥವಾ ನನ್ನ ಬುದ್ಧಿ ಭ್ರಮಣೆಯೋ ಎಂದು ಸಂದೇಹ ಪಡುವಂತಾಗಿದೆ. ಇದು ಭ್ರಮೆಯೇ ಆಗಿರಲಿ, ಇದು ಒಂದು ದುಸ್ವಪ್ನವಾಗಿರಲಿ ಎಂದುಕೊಂಡೆ. ಆದರೆ ಅದು ಸತ್ಯದಲ್ಲಿ ಸತ್ಯವಾಗಿತ್ತು. ಹೌದಾ ಮಾತ್ಯರೇ, ನನಗೂ ಈ ಸತ್ಯವನ್ನು ಅರಗಿಸಿಕೊಳ್ಳುವುದು ಬಹಳ ಕಷ್ಟವಾಗಿದೆ. ಮುಂದೇನು ಎಂದು ನಿರ್ಧರಿಸಲಾಗದೆ ನನ್ನ ಬುದ್ಧಿಗೆ ಮಂಕು ಕವಿದಿದೆ. ಇದು ಅರಗಿಸಿಕೊಳ್ಳಲಾಗದ ಸತ್ಯ. ಹೌದು ಮುನೀಂದ್ರ, ಎಲ್ಲವೂ ಸತ್ಯ. ಮಹಾರಾಜರು ಕೋಪಗೃಹದಲ್ಲಿ ದುಃಖ ತಾಳಲಾರದೆ ಚಡಪಡಿಸುತ್ತಿರುವುದು ಸತ್ಯ. ಕೈಕೇಯಿ ತನ್ನ ಕೋರಿಕೆ ಈಡೇರಲೇಬೇಕೆಂದು ಹಠ ಹಿಡಿದಿರುವುದು ಸತ್ಯ. ಕೈ ಹಿಡಿದ ಪತಿಯ ಕರುಣಾಜನಕ ಸ್ಥಿತಿಯನ್ನು ಕಂಡು ಕಿಂಚಿತ್ತೂ ಮರುಗದೆ ಬಂಡೆಯಂತೆ ಆಕೆ ನಡೆದುಕೊಂಡದ್ದೂ ಸತ್ಯ. ಸದ್ಗುಣವಂತನಾದ ರಾಮನು ಯಾವ ಕೋಪ ನಿರಾಸೆಯನ್ನೂ ತೋರಿಸದೆ ಪಿತೃವಾಕ್ಯ ಪರಿಪಾಲನೆಗಾಗಿ ವನವಾಸಕ್ಕೆ ತೆರಳಲು ನಿರ್ಧರಿಸಿದ್ದು ಸತ್ಯ. ಸತ್ಯ ಮುನೀಂದ್ರ. ಅಮಾತ್ಯರೇ, ಮುಂದಿನ ಪರಿಣಾಮಗಳೇನು? ಮುನೀಂದ್ರ, ರಾಮಚಂದ್ರನ ಪಟ್ಟಾಭಿಷೇಕವನ್ನು ಸಂಭ್ರಮದಿಂದ ಕಾಯುತ್ತಿದ್ದ ಸಾಮಂತರು, ಮಂತ್ರಿಗಳು ಎಲ್ಲರೂ ದಿಗ್ಭ್ರಾಂತರಾಗಿದ್ದಾರೆ. ಈ ಸುದ್ದಿಯು ಬಹಿರಂಗವಾದರೆ ಪ್ರಜೆಗಳ ಪ್ರತಿಕ್ರಿಯೆ ಹೇಗಿರುತ್ತದೋ ಏನು? ಒಂದು ವೇಳೆ ಅವರೆಲ್ಲ ಆವೇಶಗೊಂಡು ತೀವ್ರ ಪ್ರತಿಭಟನೆಗೆ ಮುಂದಾದರೆ ಮುಂದೆ ಗತಿಯೇನು ಮುನೀಂದ್ರ? ಇಂತಹ ಆತಂಕಗಳನ್ನು ನಿರೀಕ್ಷಿಸಿಯೇ ನಾನು ಮೊದಲೇ ಮಹಾರಾಜರಿಗೆ ಎಚ್ಚರಿಕೆ ನೀಡಿದ್ದೆ. ಕೈಕೇಯಿ ವಿಷಯದಲ್ಲಿ ಎಚ್ಚರದಿಂದಿರಬೇಕು. ಮೋಹದ ಮಡದಿಯ ಮಾತುಗಳಿಗೆ ಮರುಳಾಗಿ ಯಾವ ವಚನವನ್ನು ಕೊಡಬಾರದು ಎಂದು ಹೇಳಿದ್ದೆ. ಆದರೆ ಮೋಹವು ತನ್ನ ದುಷ್ಟ ಆಟವನ್ನು ಆಡಿಯೇ ಬಿಟ್ಟಿತು. ಲಕ್ಷ್ಮಣ, ನಿನಗೆ ನನ್ನ ಮೇಲಿರುವ ಅತಿಶಯವಾದ ಪ್ರೀತಿ ಗೌರವಗಳನ್ನು ನಾನು ಬಲ್ಲೆ. ನಿನ್ನ ಪರಾಕ್ರಮ, ತೇಜಸ್ಸು, ಅಜಯನಾದ ನಿನ್ನ ಸಾಮರ್ಥ್ಯವನ್ನು ನಾನು ಅರಿತಿದ್ದೇನೆ. ಆದರೆ ಪ್ರೀತಿಯ ಸೋದರ,
ನನ್ನ ವನವಾಸದ ನಿರ್ಧಾರದಿಂದ ನಿನಗೂ ನನ್ನ ಮಾತೆಗೂ ಅಪಾರ ವೇದನೆ ಉಂಟಾಗಿದೆ ಎಂದು ನನಗೆ ಅರ್ಥವಾಗುತ್ತದೆ. ಆದರೆ ಅದಕ್ಕಾಗಿ ನೀನು ಪರಮ ಜ್ಞಾನಿಯಾದ ನನ್ನ ಸೋದರ ಲಕ್ಷ್ಮಣ ಹೀಗೆ ಪಾಮರನಂತೆ ವರ್ತಿಸುವುದು ತರವೇ? ಲಕ್ಷ್ಮಣ, ನಮ್ಮ ನೋವು ನಲಿವುಗಳಿಗಿಂತ ಈ ಲೋಕದಲ್ಲಿ ಧರ್ಮವೇ ಅತಿ ಶ್ರೇಷ್ಠವಾದದ್ದು. ಸತ್ಯಪಾಲನೆಯು ಈ ಧರ್ಮದ ಒಂದು ಅಂಗ. ತಂದೆಯವರ ವಚನವೂ ಕೂಡ ಈ ಧರ್ಮದಲ್ಲಿ ಸೇರಿಕೊಳ್ಳುತ್ತದೆ. ಧರ್ಮನಿಷ್ಠರಾದವರು ತಂದೆಗಾಗಲಿ, ತಾಯಿಗಾಗಲಿ, ಬ್ರಾಹ್ಮಣನಿಗಾಗಲಿ, ಬೇರೆ ಯಾರಿಗೇ ಆಗಲಿ ಕೊಟ್ಟ ವಚನಕ್ಕೆ ಯಾವುದೇ ಕಾರಣದಿಂದ ತಪ್ಪಬಾರದು. ಆದ್ದರಿಂದಲೇ ನಾನು ಧರ್ಮ ಬಂಧಿತನಾಗಿದ್ದೇನೆ. ತಂದೆಯವರ ಮಾತನ್ನು ನಾನು ಮೀರುವುದಿಲ್ಲ. ಇದು ಕಿರಿಯ ಮಾತೆಯ ಪ್ರಚೋದನೆಯೇ ಇರಬಹುದು. ಆದರೆ ತಂದೆಯವರನ್ನು ಕೊಂದು ರಾಜ್ಯವನ್ನು ಪಡೆಯಬೇಕೆಂಬ ಕ್ಷಾತ್ರಧರ್ಮ ಇಲ್ಲಿ ತಕ್ಕುದಲ್ಲ ಲಕ್ಷ್ಮಣ. ಆವೇಶ, ಆಕ್ರೋಶಗಳನ್ನು ಬಿಟ್ಟು ನಿಜವಾದ ಧರ್ಮವನ್ನು ಅರಿತುಕೋ ಲಕ್ಷ್ಮಣ. ಮಾತೆ, ತಾವು ಹೇಳಿದಂತೆ ಸೋದರ ಲಕ್ಷ್ಮಣನನ್ನು ಸಮಾಧಾನಪಡಿಸಿ ಬಂದೆ. ಈಗ ಅವನು ತನ್ನ ಆಕ್ರೋಶವನ್ನು ಬಿಟ್ಟು ಸಮಾಧಾನವಾಗಿದ್ದಾನೆ. ಕಿರಿಯ ಮಾತೆ ಕೈಕೇಯಿ ದೇವಿಯವರು ನಾನು ಶೀಘ್ರವಾಗಿ ವನವಾಸಕ್ಕೆ ಹೋಗಬೇಕೆಂದು ಅಪೇಕ್ಷೆ ಪಟ್ಟಿದ್ದಾರೆ. ನಾನಿನ್ನು ಸೀತೆಯನ್ನು ಕಂಡು ಅವಳನ್ನು ಒಪ್ಪಿಸಿ ಹೊರಡಬೇಕಾಗಿದೆ. ಹೆಚ್ಚು ಸಮಯವಿಲ್ಲ ಮಾತೆ. ದಯಮಾಡಿ ತಂದೆಯವರ ಆಜ್ಞೆಯನ್ನು ಪಾಲಿಸಲು ನನಗೆ ಅನುಮತಿ ನೀಡಿ. ನನ್ನ ಪ್ರಾಣದ ಮೇಲೆ ಆಜ್ಞೆ ಮಾಡಿ ಹೇಳುತ್ತೇನೆ, ನನ್ನ ಪ್ರಯಾಣಕ್ಕೆ ಅಡ್ಡಿಪಡಿಸಬೇಡಿ. ನನ್ನ ವನವಾಸವು ಸುಗಮವಾಗಿ ಸಾಗಲಿ ಎಂದು ನನಗೆ ಆಶೀರ್ವದಿಸಿ. ಸ್ವರ್ಗದಿಂದ ಚ್ಯುತನಾದ ಯಯಾತಿ ಕಾಲಾಂತರದಲ್ಲಿ ಮತ್ತೆ ಸ್ವರ್ಗವನ್ನು ಸೇರಿದಂತೆ ಪ್ರತಿಜ್ಞಾ ಪಾಲನೆಯ 14 ವರ್ಷ ಕಳೆದ ಕೂಡಲೇ ನಾನು ಅಯೋಧ್ಯೆಗೆ ಮತ್ತೆ ಬಂದು ಬಿಡುತ್ತೇನೆ. ನನಗೆ ಅಪ್ಪಣೆ ಕೊಡಿ ಮಾತೆ. ಮಾತೆ, ಶಾಂತರಾಗಿ. ವ್ರತ ಈ ಶೋಕವೇಕೆ? ನಾನು ಬಹುಬೇಗನೆ ನನ್ನ ವನವಾಸವನ್ನು ಮುಗಿಸಿಕೊಂಡು ಬರುತ್ತೇನೆ. ನಾನು, ತಾವು, ಲಕ್ಷ್ಮಣ, ಸೀತೆ ಎಲ್ಲರೂ ತಂದೆಯವರ ಆಜ್ಞಾಧಾರಕರಾಗಿರಬೇಕು. ಇದೇ ಸನಾತನ ಧರ್ಮ. ಚಿಕ್ಕಂದಿನಿಂದ ಧರ್ಮ ಮಾರ್ಗದಲ್ಲಿ ನಡೆಯುವುದನ್ನು ಕಲಿಸಿದ ತಾವೇ ಹೀಗೆ ಧರ್ಮ ವಿರುದ್ಧವಾಗಿ ಆಲೋಚನೆ ಮಾಡುವುದನ್ನು ಬಿಟ್ಟು ನನಗೆ ಧೈರ್ಯವನ್ನು ತುಂಬಿ ಹರಿಸಿ ದಯಮಾಡಿ ಕಳಿಸಿಕೊಡಿ. ಕುಮಾರ ರಾಮಚಂದ್ರ, ಇಲ್ಲಿಯವರೆಗೂ ನಿನ್ನ ಭಾವನೆಗಳೆಲ್ಲವನ್ನು ನನ್ನ ಬಳಿ ಹೇಳಿಕೊಂಡೆ. ಈಗ ನನ್ನ ಭಾವನೆಗಳನ್ನು ಕೇಳು. ತಂದೆಯಂತೆ ತಾಯಿಯು ನಿನಗೆ ಪೂಜ್ಯಳಲ್ಲವೇ? ಅವಳ ಭಾವನೆಗಳಿಗೂ ನೀನು ಗೌರವವನ್ನು ನೀಡಬೇಕಲ್ಲವೇ? ಅದು ನಿನ್ನ ಕರ್ತವ್ಯವಲ್ಲವೇ? ಪುತ್ರ ಸ್ನೇಹಕ್ಕೆ ಬದ್ಧವಾದ ಈ ಬಡ ತಾಯಿಯನ್ನು ಬಿಟ್ಟು ನೀನು ಕಾಡಿಗೆ ಹೋಗುವುದು ಸರಿಯೇ? ಇಲ್ಲ ಇಲ್ಲ, ಏನೇ ಆದರೂ ನೀನು ಕಾಡಿಗೆ ಹೋಗಲು ನಾನು ಅನುಮತಿಯನ್ನು ನೀಡಲಾರೆ. ನೀನಿಲ್ಲದೆ ನಾನು ಹೇಗೆ ಬದುಕಲಿ ರಾಮ? ಹೇಗೆ ಬದುಕಲಿ? ಯಾರ ಸಾಂತ್ವನವೂ ನನ್ನ ಮನಸ್ಸಿಗೆ ನೆಮ್ಮದಿಯನ್ನು ನೀಡುವುದಿಲ್ಲ. ಈ ಲೋಕದ ಎಲ್ಲ ಸುಖ, ದುಃಖ, ಸಂತೋಷ ಇದಾವುದು ನನಗೆ ಬೇಡ.
ಅಮೃತವು ನನಗೆ ಬೇಕಾಗಿಲ್ಲ. ನಿನ್ನ ಜೊತೆ ಒಂದೇ ಸಾಕು. ಅದೇ ನನಗೆ ಸ್ವರ್ಗ, ಅದೇ ನನಗೆ ಸುಖ. ಈ ತಾಯಿಯನ್ನು ಬಿಟ್ಟು ಹೋಗಬೇಡ, ಹೋಗಬೇಡ ಕುಮಾರ, ನನ್ನನ್ನಾಗಲಿ ಹೋಗಬೇಡ. ಇವರು ಇನ್ನೂ ಯಾಕೆ ಬರಲಿಲ್ಲ ಎಂದು ಅಚ್ಚರಿಯಾಗುತ್ತಿದೆ. ಏನೋ ಕಾರಣವಿರಬಹುದು. ಅದು ಏನೆಂದು ನಮಗೆ ಹೇಗೆ ತಿಳಿಯುತ್ತದೆ? ಸೀತೆ, ನಾನು ಈಗಲೇ ಸಖಿಯರಿಗೆ ವಿಷಯವೇನೆಂದು ತಿಳಿದು ಬರಲು ಹೇಳಲೆ? ಬೇಡ ಬೇಡ, ಏನೇ ಕಾರಣವಾದರೂ ಇರಲಿ, ಈಗಲ್ಲ, ಸ್ವಲ್ಪ ಹೊತ್ತಿನ ನಂತರ ನಮಗೆ ತಿಳಿಯುತ್ತದೆ. ಅಲ್ಲಿಯವರೆಗೆ ನಾವೇಕೆ ಆತುರ ಪಡಬೇಕು? ನನ್ನ ದೃಷ್ಟಿಯಲ್ಲಿ ಪಟ್ಟಾಭಿಷೇಕದ ಶುಭ ಮುಹೂರ್ತ ಮೀರಿ ಹೋಗಿದೆ ಎಂದು ಸಂದೇಹವಾಗುತ್ತಿದೆ. ಮೀರಲಿ ಬಿಡು. ಪಟ್ಟಾಭಿಷೇಕಕ್ಕಾಗಿ ಪೂಜ್ಯ ವಸಿಷ್ಠರು ಇನ್ನೊಂದು ಮುಹೂರ್ತ ಹುಡುಕುತ್ತಾರೆ. ಸೀತೆ, ನಿನ್ನಷ್ಟು ನಿರಾಳ ನನಗಿಲ್ಲ. ಏಕೋ ಬೇಡ ಬೇಡವೆಂದರೂ ಮನಸ್ಸು ಸ್ವಲ್ಪ ಆತಂಕಗೊಳ್ಳುತ್ತಿದೆ. ನೀನು ನನ್ನಂತೆ ನಿರಾಳವಾಗಿರು. ಆತಂಕ ಪಡುವ ಕಾರಣವಿಲ್ಲವೆಂದು ಅನ್ನಿಸುತ್ತಿದೆ. ಪ್ರಯತ್ನ ಪಡುತ್ತೇನೆ. ಮಾತೆ, ತಮಗೆ ನನ್ನ ಮೇಲಿರುವ ಅಕ್ಕರೆಯನ್ನು ಅತ್ತಸರಿಸಿ ಧರ್ಮದ ದೃಷ್ಟಿಯಿಂದ ನೋಡಿ. ಧರ್ಮವೆನ್ನುವುದು ಎಲ್ಲದಕ್ಕಿಂತ ದೊಡ್ಡದು. ನಾವು ಯಾರು ಯಾವುದೇ ಕಾರಣದಿಂದಲೂ ತಂದೆಯವರಿಗೆ ಅಗೌರವವಾಗದಂತೆ ನಡೆದುಕೊಳ್ಳಬೇಕು. ಮಾತೆ, ನನ್ನ ತಂದೆ ಕೇವಲ ನನಗೆ ಜನ್ಮದಾತರಲ್ಲ, ಅವರು ನನಗೆ ಗುರುವೂ ಹೌದು, ದೇವರೂ ಹೌದು. ಅವರೇ ನಮ್ಮೆಲ್ಲರಿಗೂ ಆಜ್ಞೆ ಮಾಡುವ ಪ್ರಭುವಾಗಿದ್ದಾರೆ. ಜೊತೆಗೆ ಅವರು ವೃದ್ಧರೂ ಆಗಿದ್ದಾರೆ. ಅವರು ಕಾಮಕ್ಕೆ ವಶರಾಗಿರಲಿ, ಕ್ರೋಧಕ್ಕೆ ವಶರಾಗಿರಲಿ, ಅಥವಾ ತನ್ನ ಸ್ವಇಚ್ಛೆಯಿಂದಲೇ ಅವರು ಆಜ್ಞೆ ಮಾಡಿರಲಿ, ಅದು ಮುಖ್ಯವಲ್ಲ. ಅವರು ಏನೇ ಹೇಳಿದರೂ ಅದೇ ಧರ್ಮವೆಂದು ಭಾವಿಸಿ ಗೌರವಿಸಿ ಪಾಲಿಸಬೇಕಾದದ್ದು ಪುತ್ರನಾದ ನನ್ನ ಧರ್ಮ. ಆ ಧರ್ಮದ ಅನುಸಾರವಾಗಿ ತಂದೆಯವರು ಕೈಕೇಯಿ ದೇವಿಯವರಿಗೆ ಕೊಟ್ಟ 2 ವಚನದಂತೆ ಭರತನ ಪಟ್ಟಾಭಿಷೇಕವನ್ನು ಮತ್ತು ನನ್ನ ವನವಾಸದ ವಚನವನ್ನು ನಾನು ಖಂಡಿತವಾಗಿ ನಿರ್ವಹಿಸುತ್ತೇನೆ. ಮಾತೆ, ಪ್ರಭುವಾಗಿರುವ ನಮ್ಮ ತಂದೆಯವರಿಗೆ ತನ್ನ ಪುತ್ರರಿಗೆ ಇಂತಿಂಥ ಕರ್ತವ್ಯಗಳನ್ನು ನಿರ್ವಹಿಸುವಂತೆ ಆಜ್ಞೆ ಮಾಡುವ ಅಧಿಕಾರವಿದೆ. ಆದರೆ ಅದನ್ನು ಪ್ರಶ್ನಿಸುವ ಅಧಿಕಾರ ಪುತ್ರರಾದ ನಮಗಿಲ್ಲ. ರಾಮ, ನೀನೇನೇ ಹೇಳಿದರೂ ಸರಿ, ನಿನ್ನೊಂದಿಗೆ ಕಾಡಿಗೆ ಬರುವ ನನ್ನ ನಿರ್ಧಾರದಲ್ಲಿ ಯಾವ ಬದಲಾವಣೆಯೂ ಇಲ್ಲ. ಕೂಡದು ಮಾತೆ, ಕೂಡದು. ಸತಿಯಾದವಳಿಗೆ ಪತಿಯೇ ಆಶ್ರಯ. ಪತಿಯ ನೆರಳಾಗಿರುವುದೇ ಪತಿವ್ರತೆಯ ಪರಮ ಧರ್ಮ. ಮಾತೆ, ಈ ಮಾತುಗಳನ್ನು ನಾನು ತಮಗೆ ಹೇಳುತ್ತಿದ್ದೇನೆ ಎಂದು ತಾವು ನೊಂದುಕೊಳ್ಳಬೇಡಿ. ಆದರೆ ಧರ್ಮಿಷ್ಠರಾದ ರಾಜರು ಜೀವಂತರಾಗಿರುವಾಗ, ಅದರಲ್ಲೂ ಅವರು ಕ್ಷತ್ರಿಯೋಚಿತವಾದ ಧರ್ಮದಲ್ಲಿ ನಿರತರಾಗಿರುವಾಗ ತಾವು ದಿಕ್ಕಿಲ್ಲದವರಂತೆ ನನ್ನೊಂದಿಗೆ ಬರುವುದು ತರವಲ್ಲ ಮಾತೆ. ತಿಳಿದವರು ಏನೆಂದುಕೊಳ್ಳುತ್ತಾರೆ? ಮಾತೆ, ನಾನು ದಿಕ್ಕಿಲ್ಲದ ದರಿದ್ರನಾಗಿ ವನಕ್ಕೆ ಹೋಗುತ್ತಿಲ್ಲ. ಪಿತೃವಾಕ್ಯ ಪರಿಪಾಲನೆಯ ಕರ್ತವ್ಯದ ಮೇಲೆ ಹೋಗುತ್ತಿದ್ದೇನೆ. ನನ್ನನ್ನು ಆಶೀರ್ವದಿಸಿ ಹೋಗಲು ಅನುಮತಿ ನೀಡಿ ಮಾತೆ. ಈ 14 ವರ್ಷ ಸುಖವಾಗಿ ಕಳೆದು ಕ್ಷೇಮವಾಗಿ ಹಿಂದಿರುಗಿ ಬರುವಂತೆ ಶುಭ ಹಾರೈಸಿ ನನ್ನನ್ನು ಕಳುಹಿಸಿಕೊಡಿ. ಸತ್ಯ ನೀತಿಗಳ ಬೆಂಬಲದಿಂದಲೇ ನಾನು ಬಹುಬೇಗನೆ ಹಿಂದಿರುಗಿ ಬಂದು ತಮ್ಮ ಪಾದದ ಮೇಲೆ ತಲೆ ಇಡುತ್ತೇನೆ.
ಮಾತೆ, ಮಾನವನ ಬದುಕು ಅಶಾಶ್ವತವಾದದ್ದು. ನಿಕೃಷ್ಟವಾದ ರಾಜ್ಯಾಧಿಕಾರಕ್ಕಾಗಿ ನಾನು ಧರ್ಮವನ್ನೇ ಮೀರಲೆ? ಇಲ್ಲ ಮಾತೆ, ಎಂದಿಗೂ ಇಲ್ಲ. ರಾಜ್ಯ ಪದವಿ ಆಸೆಯಿಂದ ಇಹಪರಗಳಿಗೆ ಶ್ರೇಯಸ್ಕರವಾದ ಮಹಾಫಲವನ್ನು ನಾನು ಕಳೆದುಕೊಳ್ಳಲು ಬಯಸುವುದಿಲ್ಲ. ಲಕ್ಷ್ಮಣ, ಪ್ರಿಯ ಸೋದರ, ನೀನು ಜ್ಞಾನಿ, ವಿವೇಕಿ. ತಂದೆಯವರ ಮೇಲಿರುವ ಕೋಪವನ್ನು ಬಿಡು. ನನ್ನ ವನವಾಸದ ನಿರ್ಧಾರದಿಂದ ನಿನಗೆ ಉಂಟಾಗಿರುವ ದುಃಖವನ್ನು ಮರೆತು ಬಿಡು. ಪಟ್ಟಾಭಿಷಿಕ್ತನಾಗಬೇಕಾದವನು ಅರಣ್ಯವಾಸಕ್ಕೆ ಹೋಗುವುದು ಅಪಮಾನವೆಂದು ಭಾವಿಸಬೇಡ. ಪಟ್ಟಾಭಿಷೇಕಕ್ಕೆ ಎಲ್ಲ ಸಿದ್ಧತೆಗಳನ್ನು ಬೇಗನೆ ನಿರ್ವಹಿಸು. ಮುಂದಿನ ಕರ್ತವ್ಯಗಳನ್ನು ಸಾವಧಾನದಿಂದ ನಿರ್ವಹಿಸು. ನನ್ನ ಹೃದಯಕ್ಕೆ ಹತ್ತಿರವಾದ ಸೋದರ ಲಕ್ಷ್ಮಣ, ನನ್ನ ಪಟ್ಟಾಭಿಷೇಕಕ್ಕೆ ಉತ್ಸಾಹದಿಂದ ಸಿದ್ಧತೆಗಳನ್ನು ಮಾಡಿದಂತೆ ನನ್ನ ವನವಾಸದ ಪ್ರಯಾಣಕ್ಕೂ ಅಷ್ಟೇ ಉತ್ಸಾಹದಿಂದ ಸಿದ್ಧತೆಗಳನ್ನು ಮಾಡಿ. ನಿನ್ನನ್ನು ನೀನು ನಿಯಂತ್ರಿಸಿಕೋ ಸಹೋದರ. ನಮ್ಮ ಮಾತೆಯಾದ ಕೈಕೇಯಿ ದೇವಿಯವರಿಗೆ ಯಾವ ಅಪಚಾರವೂ ಆಗದಂತೆ ನಡೆದುಕೋ. ಯಾವುದೇ ಕಾರಣಕ್ಕೂ ಯಾರಿಂದಲೂ ಆ ಮಾತೆಗೆ ದುಃಖ ಉಂಟಾದರೆ ನಾನು ಸಹಿಸುವುದಿಲ್ಲ. ನನ್ನ ಕಾರಣವಾಗಿ ನನ್ನ ತಂದೆಗಾಗಲಿ ನನ್ನ ತಾಯಂದಿರಿಗಾಗಲಿ ಯಾವ ಅಪಚಾರವೂ ಆಗಬಾರದು. ಏಕೆಂದರೆ ನಾನು ಹೃದಯಪೂರ್ವಕವಾಗಿ ಅವರ ಸಂತೋಷವನ್ನೇ ಸದಾ ಬಯಸುತ್ತೇನೆ. ನಮ್ಮ ತಂದೆ ಸತ್ಯ ಸ್ವರೂಪ, ಸತ್ಯ ಪ್ರತಿಜ್ಞ, ಸತ್ಯ ಪರಾಕ್ರಮಿ. ಎಂತಹ ಆಪತ್ಕಾಲದಲ್ಲೂ ಸತ್ಯವನ್ನು ಮೀರದವರಲ್ಲ. ಅಂತಹ ತಂದೆ ತಾನು ಕೈಕೇಯಿ ದೇವಿಯವರಿಗೆ ಕೊಟ್ಟ 2 ವಚನ ಸಫಲವಾಗುವುದೋ ಏನೋ. ತಾನು ಸತ್ಯಭ್ರಷ್ಟನಾದರೆ ಸ್ವರ್ಗ ಪ್ರಾಪ್ತಿಯಾಗುವುದಿಲ್ಲ ಎಂದು ಭಯಪಟ್ಟಿದ್ದಾರೆ. ಆ ಭಯವನ್ನು ನಿವಾರಿಸುವ ಕರ್ತವ್ಯ ನಮ್ಮದಾಗಿದೆ. ನಾನು ವನವಾಸಕ್ಕೆ ಹೊರಟೇನೆಂಬ ವಾರ್ತೆಯನ್ನು ಅವರು ಕೇಳಿದರೆ ಅವರ ಭಯ ನಿವಾರಣೆ ಆಗುತ್ತದೆ. ತಾನಿದ್ದ ವಚನ ಸಫಲವಾಯಿತೆಂದು ಅವರು ಸಮಾಧಾನಗೊಳ್ಳುತ್ತಾರೆ. ಮಾತೆ, ದಯಮಾಡಿ ತಮ್ಮ ವ್ಯಾಕುಲವನ್ನು ತಡೆದುಕೊಳ್ಳಿ. ನಾನು ಶೀಘ್ರವಾಗಿ ಹೊರಡಬೇಕು. ನಾನು ನಾರು ಮಡಿಯು ನುಟ್ಟು ಈಗಲೇ ಅರಣ್ಯದತ್ತ ಹೊರಡಲಿಲ್ಲವೆಂದರೆ ತಾನು ಕೊಟ್ಟ ವಚನ ಈಡೇರಲಿಲ್ಲವೆಂದು ತಂದೆಯವರು ಮನಸ್ಸಿನಲ್ಲಿ ಪರಿತಪಿಸುತ್ತಾರೆ. ತಂದೆಯವರಿಗೆ ನೋವುಂಟಾದರೆ ನನಗೂ ನೋವುಂಟಾಗುತ್ತದೆ ಮಾತೆ. ತಂದೆಗೆ ಸಂತೋಷ ಕೊಡಲಾರದ ಪುತ್ರನಿಂದ ಏನು ಪ್ರಯೋಜನವೇ ಹೇಳಿ? ತಂದೆಗೆ ಸಂತೋಷ ಕೊಡಲಾರದ ಪುತ್ರನಿಂದ ಏನು ಪ್ರಯೋಜನವೇ ಹೇಳಿ? ನೀನು ವೀರ, ಮಹಾಪರಾಕ್ರಮಿಯಾದ ಕ್ಷತ್ರಿಯ. ಧರ್ಮ ಸಜ್ಜನರ ಸಾಧನೆಯ ಹೊರತು ಕಪಟಿಗಳ ಆಯುಧವಲ್ಲ. ನೀನು ಕಾಡಿಗೆ ಹೋಗಲೇಬೇಕು ಎಂದು ದೃಢ ನಿರ್ಧಾರ ಮಾಡಿದ್ದೇ ಆದರೆ ನನ್ನನ್ನು ಕರೆದುಕೊಂಡು ಹೋಗು. ನಾನು ಬರುತ್ತೇನೆ ರಾಮ. ಇದರಲ್ಲಿ ನಿನ್ನ ತಪ್ಪೇನೂ ಇಲ್ಲ ಕುಮಾರ, ನಿನ್ನ ತಪ್ಪೇನೂ ಇಲ್ಲ. ಲಂಕೆಯಲ್ಲಿನ ದುರುಳ ದರ್ಪವು ಸೀತೆ ಸಹನೆಗೆ ಸೋತಿತು. ಅಂಕೆ ಇರದ ಅಸುರ ಕುಲವು ರಾಮ ಬಾಣಕ್ಕೆ ಅಡಗಿತು. ದೂರವಿರಲಿ ಸನಿಹವಿರಲಿ ರಾಮ ಹೃದಯ ನಿವಾಸಿನಿ. ಯುಗವು ಯುಗವು ಸಾಗಲಿ ಅಕಳಂಕ ಪ್ರೇಮ ಪ್ರಬೋಧಿನಿ. ಅಮರ ಗಾಧೆ ಧರಣಿ ಜಾತೆ ಸಾಧ್ವೆ ಸೀತೆ ಸುಚರಿತೆ. ಸಹನ ಶಕ್ತಿ ಪತಿಯ ಭಕ್ತಿ ಲೋಕಮಾನ್ಯ ವಂದಿತೆ.